ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ತಮ್ನೇಲಲ್ಲೇ ಕೊಟ್ಟಿದ್ದೀನಿ ನಿಮಗೆ. ನೆಗೆಟಿವ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಿಗೆ ಸಮರ್ಥ ಪರಿಹಾರ ಅಂತ ಹೇಳ್ಕೊಂಡು. ಯಾಕಂದ್ರೆ ಎಷ್ಟೋ ಬಾರಿ ನಾವು ಹಲವಾರು ಪರಿಹಾರಗಳನ್ನ ನಾವು ಮಾಡ್ಕೊಂಡಿರ್ತೀವಿ, ಆದ್ರೂ ನಮಗೆ ಕೆಲವೆಲ್ಲ ಸಮಸ್ಯೆಗಳು ಪರಿಹಾರ ಆಗೇ ಇರಲ್ಲ. ಯಾಕೆ ಅನ್ನೋದಕ್ಕೆ ನಾನು ಹಲವಾರು ವಿಡಿಯೋಗಳನ್ನ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ. ಇಂತಹ ವಿಡಿಯೋಗಳನ್ನ ನೀವು ಮೊದಲಿಗೆ ನೋಡಿ ಅಂತ ಹೇಳ್ತೀನಿ. ಹಾಗೇನೇನೆ ಯಾರಿಗಾದ್ರೂ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ನನ್ನ ಹಲವಾರು ಇದರ ವಿಡಿಯೋಗಳನ್ನ ಕೊಟ್ಟಿರ್ತೀನಿ, ಇದನ್ನು ಸಮೇತ ನೋಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ಯಾವಾಗ ನಮ್ಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಇರ್ಬೋದು, ಹಲವಾರು ಅದರ ಬಗ್ಗೆ ಒಂದು ಅರಿವಿಕೆ ಉಂಟಾಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಆರೋಗ್ಯ ಪೂರ್ತಿಯಾಗಿ ಕೆಟ್ಟು ಹೋಗುತ್ತೆ, ಜೊತೆಗೆ ನಮಗೆ ಎಲ್ಲ ಕೆಲಸಗಳು ಅಡೆತಡೆ ಆಗುತ್ತೆ, ಅಥವಾ ವ್ಯಾಪಾರ ಅಭಿವೃದ್ಧಿ ನಿಂತು ಹೋಗುವಂಥದ್ದು, ಅಥವಾ ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆಗಳಾಗುವಂಥದ್ದು, ಅಥವಾ ಶುಭ ಕಾರ್ಯಗಳು ನಡೆಯದೇ ಇಲ್ಲ, ಅಥವಾ ನಮ್ಮ ಜೀವನದಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ನಡಿಬೇಕಾಗಿರುವಂತಹ ಕಾರ್ಯಗಳು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದರ ಜೊತೆಗೆ ಇಂತಹ ಒಂದು ಅಲ್ಲೋಲ ಕಲ್ಲೋಲ ಆದಂತಹ ಸಂದರ್ಭದಲ್ಲಿ ನಮ್ಮ ನಿತ್ಯ ಜೀವನದ ಸ್ಥಿತಿಗತಿಗಳೇ ಬದಲಾವಣೆ ಆಗೋಗ್ಬಿಡುತ್ತೆ. ಹಾಗೇನೆ ಕೆಲವೊಂದೊಂದು ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ಸಮಸ್ಯೆ ನಮ್ಮ ದೇಹದಲ್ಲಿ ಇರಲ್ಲ, ಆದ್ರೆ ಹೊಟ್ಟೆಗೆ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ಕೆಲವೆಲ್ಲ ಪ್ರಾಣಿಗಳ ಒಂದು ಪೂರಿತವಾದಂತಹ ಅಂಶಗಳನ್ನ ಹಾಕೋದ್ರಿಂದ ನಮಗೆ ರೋಗ ರುಜಿನಗಳು ಸಮೇತ ಉಂಟಾಗಿ ದೇಹದಲ್ಲಿ ನೀವು ನೋಡ್ಬೋದು, ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆಗೋದು, ಕಣ್ಣಿನ ಸಮಸ್ಯೆ ಬರೋದು, ಹೊಟ್ಟೆಯ ಸಮಸ್ಯೆ ಬರೋದು, ಜೀರ್ಣಾಂಗದ ಸಮಸ್ಯೆ ಬರೋದು, ಅಥವಾ ಮಲಬದ್ಧತೆಯ ಸಮಸ್ಯೆಗಳು ಬರುವಂಥದ್ದು. ಒಟ್ಟಿನಲ್ಲಿ ಆರೋಗ್ಯವನ್ನ ಒಂದು ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಕ್ಕೆ ಆಗದೇ ಇರುವಂಥದ್ದು ಆಗುತ್ತೆ. ಹೇಗೆ ಈಗ ನಾವು ನಮ್ಮ ಭೌತಿಕ ದೇಹ ಹೇಗೆ ನಮಗೆ ಕಣ್ಣಿಗೆ ಕಾಣುತ್ತೋ, ಈಗ ಒಂದು ನಮ್ಮ ಭೌತಿಕ ದೇಹ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಸೇಬುಗಳಾಗಿರ್ಬೋದು, ಒಂದು ತರಕಾರಿಗಳಾಗಿರ್ಬೋದು, ಆಹಾರಗಳನ್ನ ಹಣ್ಣುಗಳನ್ನ ನಾವು ಹೇಗೆ ಸೇವಿಸ್ತೀವೋ ಹೇಗೆ ಸೇವಿಸುವಂತಹ ಸಂದರ್ಭದಲ್ಲಿ ಭೂಮಿಯಿಂದ ಬೆಳಿಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಹಲವಾರು ವಿಷಪೂರಿತ, ಅಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟೋ ಬಾರಿ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ ಕಣ್ಣಿಗೆ ನಮಗೆ ಕಾಣುವಂಗೆ ಭೌತಿಕವಾಗಿರುವಂತ ಶರೀರಕ್ಕೆ ತಿನ್ಬೇಕಾಗಿರೋದಕ್ಕೆ ನಮಗೆ ಅಷ್ಟೊಂದು ಔಷಧಿಗಳನ್ನ ಹಾಕಿ ಇದು ಮಾಡ್ಬೇಕಾದಂತ ಸಂದರ್ಭದಲ್ಲಿ ಸೂಕ್ಷ್ಮವಾದ ರೂಪದಲ್ಲೇ ನಮಗೆ ಆಗದೇ ಇದ್ದಂಥವ್ರು ಸಮೇತ ಎಷ್ಟೋ ರೂಪದಲ್ಲಿ ನಮಗೆ ನಮ್ಮ ಹೊಟ್ಟೆಗೆ ಒಂದು ಆತ್ಮಗಳ ಸಮಸ್ಯೆ ಇರುವಂತಹ ಕೆಲವೆಲ್ಲ ಅದನ್ನ ಹೇಳಿದ್ದೆ. ಅಂದ್ರೆ ಆ ತರ ವಿಚಾರವಾಗಿ ನಮ್ಮ ದೇಹಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹವು ತುಂಬಾ ವಿಷಕಾರಿಯಾಗಿ ಉಂಟಾಗುತ್ತೆ. ಜೊತೆಗೆ ನಮಗೆ ಅಂತಹ ಸಂದರ್ಭದಲ್ಲಿ ಒಂದು ನಕಾರಾತ್ಮಕ ಸಮಸ್ಯೆಗಳನ್ನ ಕೊಡ್ಲಿಕ್ಕೆ ಶುರುವಾಗುತ್ತೆ. ಅದು ಹೊಟ್ಟೆ ನೋವಾಗಿರ್ಬೋದು, ಸುಸ್ತಾಗಿರ್ಬೋದು, ತಲೆನೋವಾಗಿರ್ಬೋದು, ಚಳಿ ಬರೋದಾಗಿರ್ಬೋದು, ಜ್ವರ ಬರ್ಬೋದಾಗಿರ್ಬೋದು, ಕಿಡ್ನಿಗೆ ಆಗುವಂತಹ ಸಮಸ್ಯೆಗಳಾಗ್ಬೋದು, ಅಥವಾ ಹೃದಯ ಆಘಾತ ಆಗುವಂತಹ ಸಮಸ್ಯೆಗಳಾಗಬಹುದು, ಅಥವಾ ಕರನರಿ ಆರ್ಟರೀಸ್ಗಳು ಅಂತ ಏನಿದೆ ಅವೆಲ್ಲವೂ ಬ್ಲಾಕ್ ಆಗುವಂತಹ ಸಮಸ್ಯೆಗಳು ಬರುತ್ತೆ. ಯಾಕೆಂದ್ರೆ ನಮ್ಮ ದೇಹ 70% ಏನು ನೀರಿನಿಂದ ಕೂಡಿದೆ, ಅದು ಓವರ್ ಆಲ್ ಆಗಿ ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಅಥವಾ ರಕ್ತ ಸಂಚಾರ ಏನಿದೆ, ಆ ರಕ್ತವು ಕಲುಷಿತವಾದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆ ಅಂದ್ರೆ ರಕ್ತನೇ ಮೂಲ, ಆ ರಕ್ತನೇ ಕೆಟ್ಟಂತಹ ಸಂದರ್ಭದಲ್ಲಿ ನಮಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಶೀಘ್ರವಾಗಿ ನಮಗೆ ಕಾಯಿಲೆಗಳು ಕಾಣಿಸುತ್ತೆ. ಇನ್ನು ಕೆಲವೊಂದೊಂದು ಸಂದರ್ಭದಲ್ಲಿ ನಮಗೆ ನಿಧಾನವಾಗಿ ಸಮಸ್ಯೆಗಳು ಉಂಟಾಗುತ್ತೆ, ಜೊತೆಗೆ ರೋಗ ಬಾಧೆಗಳು ಉಂಟಾಗುತ್ತೆ. ಹಾಗೇನೆ ಮಾನಸಿಕವಾಗಿ ದೈಹಿಕವಾಗಿ ಸಮಸ್ಯೆಗಳು ಉಂಟಾಗಿ ನಾವು ಕುಗ್ಗುತ್ತಾ ಹೋಗ್ತೀವಿ. ಜೊತೆಗೆ ನಮಗೆ ಎಷ್ಟೋ ಜನ ಹೇಳ್ತಾರೆ ನಿಮಗೆ 70 ವರ್ಷ ಆಯಸ್ಸಿದೆ, 80 ವರ್ಷ ಆಯಸ್ಸಿದೆ ಅಂತ. ಆದ್ರೆ ಆ ವ್ಯಕ್ತಿ 45 ವರ್ಷಕ್ಕೆ ಅಥವಾ 50 ವರ್ಷಕ್ಕೆ ಅವರು ಸತ್ತು ಹೋಗುವಂಥದ್ದು, ಅಥವಾ ಅಕಾಲ ಮೃತ್ಯು ಬರೋದು, ಈ ತರ ಎಲ್ಲ ಒಂದು ಅಪಘಾತಗಳಾಗುವಂಥದ್ದು ಇರುತ್ತೆ. ಆಗ ಅವ್ರು ಹೇಳ್ತಾರೆ ಇಲ್ಲ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಅಂತ. ಖಂಡಿತ ಇಲ್ಲ. ಆಯಸ್ಸು ನಮಗೆ ಇದ್ರೂನು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾಕೆ ನಮಗೆ ಕ್ಷೀಣ ಆಗುತ್ತೆ ಅಂತಂತ ಸಂದರ್ಭದಲ್ಲಿ ಎಷ್ಟೋ ಜನನ ನೀವು ಕೇಳಿ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರೆ. ಯಾವಾಗ
ನಮ್ಮ ದೇಹ ಶಾರೀರಿಕವಾಗಿ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಯಾಕೆ ನಮ್ಮ ಮನೆಯಲ್ಲಿ ಈ ತರ ನಮಗೆ ಸಮಸ್ಯೆಗಳಾಗ್ತಾ ಇದೆ, ನನ್ನ ಹೆಂಡತಿ ಯಾಕೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳಾಗ್ತಿದೆ, ಅಥವಾ ನನ್ನ ಗಂಡನಿಗೆ ಯಾಕೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನಾವು ಇದ್ದಂತಹ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿದ್ದು ರಾತ್ರಿ ಮಲಗಿ ಆದಂತಹ ಸಂದರ್ಭದಲ್ಲಿ ಕೆಲವರಿಗೆ ನೀವು ನೋಡ್ಬೋದು ನಿದ್ರಾಹೀನತೆ ಆಗ್ಬೋದು, ಅಥವಾ ಇನ್ನು ಕೆಲವರಿಗೆ ಬೆಚ್ಚಿ ಬೀಳುವಂಥದ್ದು, ಅಥವಾ ಸರಿಯಾಗಿ ನಿದ್ರೆ ಬಾರದೆ ಇರುವಂಥದ್ದು. ಇವೆಲ್ಲವನ್ನು ನೀವು ಕೆಲವರು ಅದನ್ನ ನೋಡ್ಕೊಂಡಿರ್ತಾರೆ. ಹಾಗೆ ಇನ್ನು ಕೆಲವ್ರನ್ನ ನೀವು ನೋಡ್ಬೋದು, ಹೆಂಡತಿ ಮಲಗಿದ್ರೆ ಗಂಡ ವಿಪರೀತವಾಗಿ ಹೊಡೆದು ಬಾಯಲ್ಲಿ ಮೂಗಲಿ ಎಲ್ಲ ರಕ್ತ ಬರ್ಸ್ಬಿಟ್ಟಿರ್ತಾರೆ. ಗಂಡನಿಗೆ ಕೇಳಿದ್ರೆ ನಾನು ಯಾಕೆ ಈ ತರ ಮಾಡಿದೆ, ನಾನು ನಿಜವಾಗ್ಲೂ ನಾನೇ ಮಾಡಿದ್ದೀನಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಅವರ ದೇಹದಲ್ಲಿ ಇರುವಂತಹ ಅನ್ಯ ಆತ್ಮದ ಶಕ್ತಿಗಳು ಸಮೇತ ಈ ರೀತಿಯಾಗಿ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಬೆಳಿಗ್ಗೆ ಎದ್ದು ಆ ವ್ಯಕ್ತಿಯನ್ನ ಕೇಳಿದ್ರೆ ಆ ವ್ಯಕ್ತಿಗೆ ಗೊತ್ತೇ ಇರಲ್ಲ. ಈ ತರ ಹಲವಾರು ಒಂದು ಏನು ಸಮಸ್ಯೆಗಳು ಜನರ ಜೀವನದಲ್ಲಿ ಉಂಟಾಗುತ್ತೆ. ಹಾಗೇನೆ ಇವರು ಮಾನಸಿಕ ವಿಭಾಗ ಆಗಿರ್ಬೋದು, ಅಥವಾ ಸ್ಕಿಜೋಫೇನಿಯಾ, ಈ ತರ ಹಲವಾರು ಔಷಧಿಗಳನ್ನ ತಗೊಂಡು ಕುಲದೇವರಿಗೂ ಹೋಗಿರ್ತಾರೆ, ಜೊತೆಗೆ ತಡೆಗಳನ್ನು ಒಡಿಸ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಇದು ಪರಿಹಾರವೇ ಆಗಿರಲ್ಲ. ಯಾಕೆ ಅಂತಂದ್ರೆ ನಾವು ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಭೌತಿಕವಾದ ಶರೀರದಲ್ಲಿ ನಮಗೆ ಸೂಕ್ಷ್ಮ ಶರೀರಗಳು ಅಥವಾ ಸೆಲ್ಸ್ ಅಂತ ಏನಿದೆ, ಆ ಸೆಲ್ಸ್ ಅಲ್ಲೇ ನೆಗೆಟಿವ್ ಎನರ್ಜಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಇಂತಹ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮಗೆ ಅನ್ಯ ಆತ್ಮಗಳು ನಮ್ಮ ದೇಹಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಏನು ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ. ಜೊತೆಗೆ ನಮ್ಮ ದೇಹ ಮನಸ್ಸು ಪ್ರಶಾಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ, ಯಾವಾಗ ನಾವು ಅಂದ್ರೆ ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಬಂದು ನಾವು ಪ್ರಶಾಂತವಾಗಿ ಮಲಗಬೇಕು, ಅಥವಾ ದೇಹ ಒಂದು ರಿಲ್ಯಾಕ್ಸೇಷನ್ಗೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ಕೆಟ್ಟ ಕನಸುಗಳು ಬೀಳೋದು, ಅಥವಾ ಕೆಟ್ಟದಾಗಿ ಜಗಳಗಳಾಗೋದು, ಅಥವಾ ಕೆಟ್ಟದಾಗಿ ಯಾರೋ ಬಂದು ನಮ್ಮ ಮೇಲೆ ಲೈಂಗಿಕ ಕ್ರಿಯೆ ನಡೆಸಿದಂತಾಗೋದು, ಅಥವಾ ಉಸಿರು ಕಟ್ಟದಂಗಾಗೋದು, ಅಥವಾ ಸುಸ್ತಾಗೋದು, ಇದೆಲ್ಲವೂ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ. ನೀವು ಅಷ್ಟೇನೆ ನಿಮಗೆ ಈ ತರ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ನಿಮಗೆ ನೀವು ಅರ್ಥಕೋಬೇಕಾಗುತ್ತೆ. ಎಷ್ಟೋ ಬಾರಿ ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಈ ರೀತಿ ಆಗ್ತಾ ಇರುತ್ತೆ. ಅದನ್ನ ನಾವು ನೋಡ್ಬೇಕು. ಇವತ್ತು ಏನಾದ್ರೂ ನನಗೆ ಒತ್ತಡ ಆಗಿದೆಯಾ, ಈ ಒತ್ತಡ ಎಷ್ಟರ ಮಟ್ಟಿಗೆ ಇದೆ, ಅದನ್ನ ಯಾವ ರೀತಿಯಾಗಿ ಈ ಒತ್ತಡದಿಂದ ನಾನು ಹೊರಗಡೆ ಬರ್ಬೇಕು. ಯಾಕಂದ್ರೆ ನಾವು ಸಾಮಾನ್ಯರಾದಂತಹ ಮನುಷ್ಯರಿಗೆ ಯಾವುದೇ ನಮ್ಮ ಜೀವನದಲ್ಲಿ ಎಷ್ಟೇ ಒತ್ತಡಗಳಿದ್ರು ಪ್ರತಿಯೊಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಪ್ರಕೃತಿಯಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗಳು ಇದೆ. ಹಾಗೆ ಪ್ರಕೃತಿಯು ಸಮೇತ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅದಕ್ಕೆ ಕಾರಣ ಗೊತ್ತಿಲ್ಲದೆ ನಾವು ಅದನ್ನ ದುಡುಕಿ ನಿರ್ಧಾರಗಳನ್ನ ತಗೋಬಾರದು. ಯಾವಾಗ ಇಂತಹ ಒಂದು ಮಾಂತ್ರಿಕ ಬಾಧೆ ಆಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಅಥವಾ ಬೇರೆ ಅನ್ಯ ಆತ್ಮಗಳು ಮನೆಯಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರ ಒಂದು ಮನೆಯ ವಾತಾವರಣ, ಮನೆಯಲ್ಲಿ ಶಾಂತಿನೇ ಇರಲ್ಲ. ಜೊತೆಗೆ ಪ್ರತಿಯೊಬ್ರು ಅವಸರ ಇರ್ತಾರೆ. ಅದಕ್ಕೆ ಕಾರಣನೂ ಅವರಿಗೆ ಗೊತ್ತಿರಲ್ಲ. ಯಾವ ಕಾರಣಕ್ಕೆ ಅವಸರ ಮಾಡ್ತಾ ಇದ್ದೀನಿ ಅಂತಾನು ಗೊತ್ತಿರಲ್ಲ. ಜೊತೆಗೆ ಮುಂಚಿತವಾಗಿನೇನೆ ಅವರಿಗೆ ಒಂದು ಅರ್ಧ ಗಂಟೆಯಲ್ಲಿ ಮಾಡುವಂತಹ ಕೆಲಸವನ್ನ 3 ತಾಸು ತಗೋತಾರೆ. ಜೊತೆಗೆ ಅವ್ರಿಗೆ ಹೇಳ್ತಾನೆ ಇರ್ಬೇಕು, ಈ ಕೆಲಸ ಮಾಡು, ಈ ಕೆಲಸ ಮಾಡು. ಯಾಕಂದ್ರೆ ಪ್ರತಿ ಬಾರಿ ಮಲಗುವಂಥದ್ದು ಅಥವಾ ಪ್ರತಿ ಬಾರಿ ಕೂತ್ಕೊಂಡ್ಬಿಡು. ಯಾಕಂದ್ರೆ ದೇಹ ಆಯಾಸ ಆಗ್ತಾ ಇರುತ್ತೆ. ಅಂತಹ ದೇಹ, ಭೌತಿಕ ದೇಹಕ್ಕಿಂತ ನಮ್ಮ ಸೆಲ್ಸ್ಗಳೇ ತುಂಬಾ ವೀಕ್ ಆಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ದೇಹ ಬಾಧೆಗಳನ್ನ ತಡೆಯಕ್ಕಾಗದೆ ಅವರು ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಂದರ್ಭಗಳಲ್ಲಿ ಕಾಯಿಲೆಗಳು ಬಂದಾಗ ಹಲವಾರು ಔಷಧಿಗಳನ್ನು ತಗೊಂಡ್ರು ಏನು ಪರಿಹಾರ ಆಗದೆ ಇರುವಂಥದ್ದು. ಜೊತೆಗೆ ಮಲಬದ್ಧತೆ, ಜೀರ್ಣಾಂಗದ ವ್ಯವಸ್ಥೆ, ಈಗ ನೀವೇ ಯೋಚನೆ ಮಾಡಿ, ಅತಿಯಾದ ಬೇದಿ ಆದಾಗ ಯಾವ ರೀತಿ ಸುಸ್ತಾಗುತ್ತೆ. ಹಾಗೆ ವಾರದಲ್ಲಿ ಒಂದು ಸತಿ ಅಂದ್ರೆ ಮಲ ಅಥವಾ ಮೂತ್ರ ವಿಸರ್ಜನೆ ಆದ್ರೆ ನಮ್ಮ ದೇಹ ಹೇಗಿರುತ್ತೆ, ಎಷ್ಟು ಬಳಲುತ್ತೆ, ಹೋಗ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ದೇಹದಲ್ಲಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಅದು ಕಟ್ಟಾಗ್ತಾ ಹೋಗುತ್ತೆ. ಜೊತೆಗೆ ನಮಗೆ ಮನಸ್ಸು ಒಂದು ಏಕಾಗ್ರತೆ ಇರಲ್ಲ. ಮನಸ್ಸು ಒಂದು ಏಕಾಗ್ರತೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅರ್ಧಂಬರ್ಧ ಕೆಲಸವನ್ನ ಮಾಡುತ್ತೆ. ಹಾಗೆ ಭೌತಿಕ ಶರೀರಕ್ಕೆ ಇರುವಂತಹ ನಮ್ಮ ಭೌತಿಕ ಶರೀರವು ಹಾಳಾಗುತ್ತೆ. ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಸೆಲ್ಸ್ ಸಮೇತ ಅದು ಹಾಳಾಗುತ್ತೆ. ಯಾವಾಗ ನಮಗೆ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ನಮ್ಮ ದೇಹದಲ್ಲಿ ಇರುವಂತಹ ಸೆಲ್ಸ್ ಏನಿದೆ, ಆಯಾಯ ಸಂದರ್ಭಕ್ಕೆ ಅದು
ಬಳಲುತ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ದೇಹಕ್ಕೆ ವಿಶ್ರಾಂತಿ ಅಂದ್ರೆ ನಮ್ಮ ಸೆಲ್ಸ್ಗೆ, ನಮ್ಮ ದೇಹ ಅನ್ನೋದಕ್ಕಿಂತ ನಮ್ಮ ಸೆಲ್ಸ್ಗೆ ವಿಶ್ರಾಂತಿಯನ್ನ ನಾವು ಕೊಡಬೇಕು. ಯಾವಾಗ ನಮಗೆ ಸುಸ್ತಾಗುತ್ತೋ, ಯಾವಾಗ ಸಂಕಟ ಆಗುತ್ತೋ ನಮ್ಮ ಭೌತಿಕ ದೇಹಕ್ಕೆ, ಆಗ ಆ ಸೆಲ್ಸ್ಗಳಿಗೆ ಒಂದು ವಿಶ್ರಾಂತಿಯನ್ನ ಕೊಡುವಂತಹ ಒಂದು ಕ್ರಮವನ್ನ ನಾವು ಮಾಡ್ಕೊಳ್ಳೇಬೇಕು. ಯಾವಾಗ ಮನುಷ್ಯನಲ್ಲಿ ಅವಸರ ಜಾಸ್ತಿ ಇರುತ್ತೆ, ಆಗ ಅವನ ದೇಹದಲ್ಲಿ ಇರುವಂತ ಸೆಲ್ಸ್ಗಳಿಗೂ ಒಂದು ಸಮಸ್ಯೆ ಉಂಟಾಗುತ್ತೆ. ಯಾಕಂದ್ರೆ ನಾವು ಒಂದು ಸ್ವಲ್ಪ ತಿಂದು ಒಂದು ದಿನ ತಿಂದ್ಬಿಟ್ಟು 3 ದಿನ ಓಡಿದ್ರೆ ಯಾವ ತರ ಸುಸ್ತಾಗ್ತೀವೋ, ಅದೇ ರೀತಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸರಿಯಾಗಿ ಚಿಕಿತ್ಸೆಗಳು, ಸರಿಯಾಗಿ ಪರಿಹಾರಗಳು ಮಾಡಿಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಅಪಮೃತ್ಯುವಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು, ಆಯಸ್ಸು ಇದ್ರೂನು ನಮಗೆ ಅಕಾಲವಾಗಿ ಮೃತ್ಯುವು ಇದೊಂದು ಕಟ್ಟಿಟ್ಟ ಬುತ್ತಿಯಾಗ್ಬಿಡುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಪೂರ್ಣ ಆಯಸ್ಸು ಇದ್ರೂನು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಪರಿಹಾರ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಪರಿಹಾರ ಅಂತ ಹೇಳಿದಾಗ ಮೊದಲನೇದಾಗಿ ಸಮಾಧಾನ ಚಿತ್ತರಾಗಿ ಹಲವಾರು ಬಾರಿ ಯೋಚನೆ ಮಾಡಿ, ಮುಂಚೆ ಇದ್ದ ನನ್ನ ದೇಹಕ್ಕೂ ಈಗ ಆಗುತ್ತಿರುವಂತ ದೇಹದ ಪ್ರಕ್ರಿಯೆಗೂ ಏನು ವ್ಯತ್ಯಾಸಗಳು ಅದನ್ನ ಯೋಚನೆ ಮಾಡಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ. ಯಾಕೆ ಕಾರ್ಯಗಳನ್ನ ಸ್ಥಗಿತಗೊಳಿಸ್ತಾ ಇದ್ದೀನಿ, ಯಾಕೆ ನನಗೆ ಒಮ್ಮೆಲೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದೆಲ್ಲವನ್ನು ಯೋಚನೆ ಮಾಡಿ. ಹಾಗೆ ನಿಮ್ಮ ಪರಿಸರದಲ್ಲಿ ಇರುವಂತಹ ನಿಮ್ಮ ಮನೆಯವರನ್ನು ಸಂರಕ್ಷಣೆಯನ್ನು ಸಮೇತ ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನದು ನನ್ನ ತಮ್ಮನೇಲಲ್ಲೇ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಒಬ್ರಿಗೆ ಮನೆಯಲ್ಲಿ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಆಗುವಂತಹ ಸಮಸ್ಯೆಗಳು ಮನೆಯವರ ಎಲ್ಲರ ಮೇಲೇನೆ ಆಗುತ್ತೆ. ಯಾಕೆಂದ್ರೆ ಅವರ ಕಿರುಚಾಟ ಇರ್ಬೋದು, ಅವರ ಕೋಪ ಇರ್ಬೋದು, ಅವರ ಹಠ ಇರ್ಬೋದು, ಅವರ ಅನಾರೋಗ್ಯ ಸಮಸ್ಯೆ ಇರ್ಬೋದು. ಅದು ಗಂಡನಿಗಾದ್ರೆ ಹೆಂಡತಿ ಮಕ್ಕಳಿಗೆ ಸಮಸ್ಯೆಗಳಾಗುತ್ತೆ. ಅದೇ ಹೆಂಡತಿಗೆ ಆದ್ರೆ ಗಂಡ ಮಕ್ಕಳಿಗೆ ಹೇಗೆ ಸಮಸ್ಯೆ ಆಗುತ್ತೋ, ಅದೇ ರೀತಿ ಮಕ್ಕಳಿಗೆ ಆದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಸಮಸ್ಯೆಗಳು ಹೇಗಾಗುತ್ತೋ, ಅದೇ ರೀತಿ ನಮ್ಮ ಮನೆಯಲ್ಲಿರುವಂತ ಎಲ್ಲ ವಾತಾವರಣವು ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಯಾವಾಗ ನಾವು ಈ ತರ ಒಬ್ಬರಿಗೆ ಆದಂತಹ ಸಂದರ್ಭದಲ್ಲಿ ನಾವು ಆ ಪರಿಹಾರಗಳನ್ನು ಮಾಡಿಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಇದು ಮನೆಯವರನ್ನ ಕಂಗೆಡಿಸುತ್ತೆ. ಆಗ ನಮಗೆ ಒಬ್ಬರಿಗೆ ಆದಂತಹ ಸ್ಥಿತಿನೇ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಮನೆಯವರೆಲ್ಲರಿಗೂ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತುಂಬಾ ಗಡಿಬಿಡಿ ಆಗ್ಬಿಡ್ತೀವಿ. ತುಂಬಾ ಹಿಂಸೆಗಳು ಸಮೇತ ನಮಗೆ ಶುರುವಾಗುತ್ತೆ. ಅದರಲ್ಲಂತೂ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಸಮಸ್ಯೆಗಳು. ಯಾಕೆಂದ್ರೆ ಮಕ್ಕಳು ಮಲ್ಕೋಬೇಕು, ಮಕ್ಕಳಿಗೆ ಓದ್ಲಿಕ್ಕೆ ಹೋಗ್ಬೇಕು, ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವಂಥದ್ದು, ಅಥವಾ ಗಂಡ ಹೆಂಡತಿಯರಿತ್ತು ಅಂದ್ರೆ ಅವರವರ ವೈಯಕ್ತಿಕ ಜೀವನಗಳಿಗೆ ಅಥವಾ ಕೆಲಸಗಳಿಗೆ ಹೋಗೋದು, ಇವೆಲ್ಲವೂ ಸಮಸ್ಯೆ ಆಗುತ್ತೆ. ಹಾಗಾಗಿ ನೀವು ನಿಮ್ಮನ್ನು ಮೊದಲಿಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಹಲವಾರು ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮೊದಲಿಗೆ ಗಡಿಬಿಡಿಯಿಂದ ಇರೋದನ್ನ ನೀವು ನಿಲ್ಲಿಸ್ಬೇಕಾಗುತ್ತೆ. ಜೊತೆಗೆ ಸಮಾಧಾನ, ನೀವು ಯಾವ ಮಂತ್ರ ಹೇಳಿಲ್ಲ, ಯಾವ ಇದು ಹೇಳಿಲ್ಲ ಅಂದ್ರೂ ಒಂದು ಪೇಪರ್ ತಗೊಳ್ಳಿ, ಒಂದು ಪೇಪರ್ ತಗೊಂಡು ಪೆನ್ ತಗೊಂಡು ಕೂತ್ಕೊಂಡ್ಬಿಡಿ, ಒಂದು 10 ನಿಮಿಷ ಕೂತ್ಕೊಳ್ಳಿ. ಹಿಂದೆ ಹೇಗಿದ್ರಿ, ಈಗ ಯಾಕೆ ಈ ತರ ಆಗ್ತಾ ಇದೆ, ಏನ್ ಸಮಸ್ಯೆ ಆಗ್ತಾ ಇದೆ, ಯಾಕೆ ಇದನ್ನ ಪರಿಹಾರ ಆಗ್ತಾ ಇಲ್ಲ, ವೈದ್ಯರ ಹತ್ರ ಹೋಗಿದ್ದೀನಿ ಅಥವಾ ನಮ್ಮ ಕುಲದೇವರ ಹತ್ರ ಹೋಗಿದ್ದೀವಿ, ಮನೆ ದೇವರ ಹತ್ರನೂ ಹೋಗಿದ್ದೀವಿ, ಹಲವಾರು ತಡೆಗಳನ್ನ ಓಡಿಸಿದೀವಿ, ಆದ್ರೂ ನನಗೆ ಯಾಕೆ ಇದನ್ನ ಆಗ್ತಾ ಇಲ್ಲ, ಅಥವಾ ಒಂದು ಧ್ಯಾನವನ್ನು ಮಾಡ್ತಾ ಇದ್ದೀನಿ, ಇದಕ್ಕೆಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದು ಮೊದಲಿಗೆ ನೀವು ಕಂಡುಕೊಳ್ಳಿ. ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆದಂತಹ ಸಂದರ್ಭ, ಆ ನಂತರ ಇಂತಹ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಪದೇ ಪದೇ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಿಮಗೆ ನೀವೇ ಫಸ್ಟ್ ಕಂಡಿಡ್ಕೋಬೇಕು. ಯಾರೇ ನಮ್ಮಂತವ್ರ ಹತ್ರ ಬಂದು ನಾವು ಹೇಳೋ ಬದಲು ನಿಮಗೆ ಈ ತರ ಸಮಸ್ಯೆಗಳು ಆಗ್ತಾ ಇದೆ, ಕಾರಣ ನಿಮಗೆ ನೀವೇನೆ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕರ್ಮಕ್ಕೂ ಪ್ರತಿಯೊಂದು ಸಮಸ್ಯೆಗಳಿಗೂ ನಿಮಗೆ ನೀವೇ ಕಾರಣ. ಯಾಕಂದ್ರೆ ಪ್ರಕೃತಿ ನಮಗೆ ಯಾವುದೇ ಸಮಸ್ಯೆಗಳನ್ನ ತಂದು ಒಡ್ಡೋಕ್ಕಿಂತ ಮುಂಚೆ ನಮಗೆ ಪ್ರಕೃತಿಯಲ್ಲಿ ನಮಗೆ ಗೋಚಾರ ಆಗ್ತಾ ಇರುತ್ತೆ, ಮುಂದೆ ಈ ಸಮಸ್ಯೆಗಳು ಆಗುತ್ತೆ. ಅದು ಕನಸಿನ ರೂಪದಲ್ಲಾಗಿರ್ಬೋದು ಅಥವಾ ಇನ್ನೊಬ್ಬರ ಮುಖಾಂತರವೂ ಆಗಿರ್ಬೋದು. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನೆಲ್ಲವೂ ಅಂದ್ರೆ ನಾವು ಅದನ್ನ ಮನಸ್ಸಿಗೆ ತಕೊಳ್ಳೋದೇ ಇಲ್ಲ. ಕೆಲವು ಯಾವ ವಿಚಾರವನ್ನ ಮನಸ್ಸಿಗೆ ತಗೋಬೇಕು ಅದನ್ನ ತಗೊಳ್ತೀವಿ, ಕೆಲವೊಂದೊಂದು ಯಾವುದು ತಗೋಬಾರ್ದು ಅದನ್ನ ತಗೋಬಾರ್ದು, ನಿಜ. ಆದ್ರೆ ಇಲ್ಲಿ ಕೆಲವೊಮ್ಮೊಮ್ಮೆ ಹೇಳುವಂತಹ ವಿಚಾರಗಳನ್ನ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮ್ಮ ಭೌತಿಕ ಶರೀರಕ್ಕೆ ಹೇಗೆ ಅನ್ನ ಆಹಾರ ಮುಖ್ಯವೋ ಅದೇ ತರ ಸೂಕ್ಷ್ಮ ಶರೀರಗಳಿಗೆ ವಿಶ್ರಾಂತಿ ಸಮೇತ ಮುಖ್ಯ ಆಗುತ್ತೆ. ಜೊತೆಗೆ ನಿಮ್ಮ ದೇಹವನ್ನು ಸಮೇತ ಹೇಗೆ ಸ್ನಾನದಿಂದ ಶುಚಿರ್ಭೂತರಾಗಿ ಮಾಡ್ಕೋತೀರಿ
ಅದೇ ರೀತಿ ನಮ್ಮ ಮನೆ ಆಗಿರ್ಬೋದು, ನಮ್ಮ ಪರಿಸರಗಳನ್ನು ಸಮೇತ ಶುದ್ಧವಾಗಿ ಇಟ್ಕೋಬೇಕು. ಜೊತೆಗೆ ನೀವು ಬದಲಾವಣೆಗಳನ್ನು ಮಾಡ್ಕೋಬೇಕು. ಯಾಕೆಂದ್ರೆ ಹಲವಾರು ಕಡೆ ಹೋಗಿ ನಿಮ್ಗೆ ವೈದ್ಯರಾಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಈ ತರ ಎಲ್ಲ ಹೋಗಿದಂತಹ ಸಂದರ್ಭದಲ್ಲಿ ನಿಮಗೆ ಪರಿಹಾರ ಆಗದೇ ಇದ್ದಾಗ ಸಮಾಧಾನ ಚಿತ್ತರಾಗಿ ವಿಶ್ರಾಂತಿಯನ್ನು ತಗೋಬೇಕಾಗುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನ ಸಮೇತ ಕೊಡ್ಬೇಕಾಗುತ್ತೆ. ಇಲ್ಲಿ ಕಾಳಜಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರಗಳಿಗೆ ವಿಶ್ರಾಂತಿ ಮುಖ್ಯ, ಧ್ಯಾನ ಮುಖ್ಯ, ಮಂತ್ರವು ಸಮೇತ ಮುಖ್ಯವಾಗುತ್ತೆ. ಹಾಗೇನೇನೆ ನಮಗೆ ಸಮಸ್ಯೆಗಳೇ, ಇಂತಹ ಒಂದು ಸಮಸ್ಯೆಗಳೇ ನಮಗೆ ದಾರಿದೀಪವಾಗಿ ನಮ್ಮ ಬಾಳನ್ನು ಜೊತೆಗೆ ನಮಗೆ ಬೆಳಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ವೈಬ್ರೇಷನ್ಸ್ ಇದೆ. ಯಾವಾಗ ದೈವಶಕ್ತಿಗಳ ಆಶೀರ್ವಾದ, ಕುಲದೇವರು ಆಶೀರ್ವಾದ, ನಮ್ಮ ಪ್ರಕೃತಿ ಮಾತೆಯ ಆಶೀರ್ವಾದ ಯಾವಾಗ ನಮಗೆ ಆಗುತ್ತೋ ಇದೆಲ್ಲವೂ ಹೊರಗಡೆ ಬರುತ್ತೆ. ಜೊತೆಗೆ ಇಂತಹ ಪ್ರಕೃತಿಯಲ್ಲಿ ಇರುವಂತಹ ಶಕ್ತಿಯು ನಮ್ಮ ಸೆಲ್ಸ್ಗಳಿಗೆ ಸಿಗೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಯು ನಿವಾರಣೆ ಆಗುತ್ತೆ. ಜೊತೆಗೆ ಆತ್ಮದ ಸಮಸ್ಯೆಯಿಂದ ನಾವು ರಕ್ಷಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗೇನೇನೆ ಯಾವಾಗ ನಮ್ಮ ಮೆದುಳು, ನಮ್ಮ ಆತ್ಮ, ನಮ್ಮ ಹೃದಯ, ನಮ್ಮ ಕಣ್ಣು, ಕಿಡ್ನಿ ಇವೆಲ್ಲವೂ ಶಾಂತವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೋ ಆವಾಗ ನಮ್ಮ ದೇಹದಲ್ಲಿ ನಮಗೆ ಹೆಚ್ಚಾಗಿ ಕಾಳಜಿ ಉಂಟಾಗುತ್ತೆ. ಜೊತೆಗೆ ಆಗ ನಮಗೆ ಹೆಚ್ಚು ಸಫಲತೆಯು ಸಿಗ್ತಾ ಹೋಗುತ್ತೆ. ಯಾವಾಗ ದೇಹ ಹೆಚ್ಚು ಆಯಾಸ ಆಗೋದಿಲ್ವೋ ಆಗ ನಮಗೆ ಸಹಬಾಳ್ವೆಯು ಹೇಗೆ ಮುಖ್ಯವೋ ಅದೇ ರೀತಿ ನಮ್ಮ ಸೂಕ್ಷ್ಮ ಶರೀರಗಳಿಗೆ, ನಮ್ಮ ಸೆಲ್ಸ್ಗಳಿಗೆ ಸಿಗಬಹುದಾದಂತಹ ಶಕ್ತಿಯು ಸಿಕ್ಕಿದರೆ ಖಂಡಿತವಾಗ್ಲೂ ಅದು ನಮ್ಮ ದೇಹಕ್ಕೆ ಸ್ಪಂದಿಸ್ತಾ ಹೋಗುತ್ತೆ. ಹಾಗೇನೇನೆ ಯಾವುದೇ ಮಾಂತ್ರಿಕ ಬಾಧೆ ಆಗ್ಲಿ ಅಥವಾ ಅನ್ಯ ಆತ್ಮಗಳು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಂಥವರ ಮನೆಯಲ್ಲಿ ಪ್ರತಿ ಬಾರಿ ಅವಸರದ ಕಾರ್ಯಗಳು ಅಥವಾ ಅವಸರದ ನಿರ್ಧಾರಗಳು ಜಾಸ್ತಿ ತಗೊಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಂತಹ ಅವಸರದ ನಿರ್ಧಾರಗಳನ್ನ ನೀವು ಸಮಾಧಾನವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳೇ ಇಂತಹ ಒಂದು ಸಮಸ್ಯೆಗಳನ್ನ ತಂದು ಒಡ್ಡುತ್ತೆ. ಹಾಗಾಗಿ ಸಮಾಧಾನ ಚಿತ್ತರಾಗಿ ಯೋಚಿಸಿ, ಜೊತೆಗೆ ಮನೆಯಲ್ಲಿ ಹೆಚ್ಚು ದೀಪವನ್ನ ಬೆಳಗಿಸಿ, ಜೊತೆಗೆ ಮನೆಯಲ್ಲಿ ಘಂಟೆ ಶಂಖನಾದವನ್ನ ಮಾಡಿ, ಜೊತೆಗೆ ನಿಮ್ಮ ದೇಹದ ಇಮ್ಯುನಿಟಿ ಪವರ್ ಅನ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಯಾವಾಗ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೋ ಅಂದ್ರೆ ನಿಮ್ಮ ರಕ್ತದ ಸಂಚಾರ ಸರಿಯಾಗುತ್ತೆ. ಜೊತೆಗೆ ರಕ್ತದ ಕಲುಷಿತವು ಸಮೇತ ನಿಧಾನವಾಗಿ ಪ್ರಕೃತಿಯಿಂದ ಗುಣ ಆಗುತ್ತೆ. ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗಿರೋ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಜೊತೆಗೆ ಹಲವಾರು ರೀತಿಯಲ್ಲಿ ಮಂತ್ರಗಳು, ಜಪಗಳು, ತಪಗಳು, ಅದರ ಜೊತೆಗೆ ಕುಲದೇವರಿಗೆ ಹೋಗಿ ಬರೋದು, ಮನೆ ದೇವರಿಗೆ ಹೋಗಿ ಬರೋದು, ಗ್ರಾಮ ದೇವರುಗಳಿಗೆ ಹೋಗಿ ಬರೋದು ನೀವು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ತರ ಯಾವುದೋ ವಿಡಿಯೋದ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಪರಿಹಾರಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೇನೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ತೆಗೆಸ್ಕೋಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ಒಂದು ಸಾಹಸಗಳನ್ನೇ ಮಾಡಬೇಕಾಗುತ್ತೆ. ಸಾಹಸ ಅಂತ ಹೇಳಿದಂತಹ ಸಂದರ್ಭದಲ್ಲಿ ದುಡ್ಡು ಹೊಂದಾಣಿಕೆ ಆಗಿರ್ಬೋದು, ಹೇಳುವಂತ ಪರಿಹಾರಗಳನ್ನ ಮಾಡಿಕೊಳ್ಳಕ್ಕೆ ಸಮಯಗಳು ಬೇಕಾಗುತ್ತೆ. ನೀವೊಂದು ಊರು, ನಾವೊಂದು ಊರು, ಈ ತರ ಎಲ್ಲ ಇರುತ್ತೆ. ಯಾಕೆಂದ್ರೆ ನಮಗೆ ಪರಿಹಾರ ಬೇಕು, ನಮ್ಮ ಜೀವನದಲ್ಲಿ ಸಫಲತೆಗಳು ಉಂಟಾಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಗಳನ್ನ ಕೈಗೊಳ್ಳಲೇಬೇಕು. ಹಾಗಾಗಿ ಎಂತಹ ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು ಇರಲಿ, ಎಂತಹ ಮಾಂತ್ರಿಕ ಬಾಧೆಯ ಸಮಸ್ಯೆಗಳು ಇರಲಿ, ನಾವು ಸಮರ್ಥರಾಗಿ ಪರಿಹಾರಗಳನ್ನ ನಮ್ಮಂತಹ ಭೂತ ವೈದ್ಯರ ಮೊರೆ ಹೋಗಿ ನೀವು ಪರಿಹಾರಗಳನ್ನ ಸಮೇತ ನೀವು ಮಾಡ್ಕೋಬಹುದು. ಅದು ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮದ್ದಿಡು ಕ್ರಿಯೆ ಈ ತರ ಹೇಳಿದಂತಹ ಸಂದರ್ಭ ಸಮಾಧಾನ ಚಿತ್ತರಾಗಿ ಅವಸರವನ್ನು ಮಾಡದೆ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳ ಪಠನೆಯು ತುಂಬಾ ಅತ್ಯವಶ್ಯಕವಾಗಿದೆ. ಇಂತಹ ಒಂದು ಮಂತ್ರದ ಪಠನೆಗಳನ್ನು ಸಮೇತ ಮಾಡಿ ನೀವು ನಿಮ್ಮ ಕಾರ್ಯವನ್ನ ಸಫಲತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೇನೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ಆ ಕಮೆಂಟಿಗೆ ನಾನು ಉತ್ತರಿಸ್ತೀನಿ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ ಸಮಸ್ಯೆ, ಮದ್ದಿಡು ಕ್ರಿಯೆ ಆಗಿದಂತ ಸಂದರ್ಭ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595 ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ತೆ.